ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಈ ಚಾನಲ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದ್ರೆ ನಾವು SSLC ಎಕ್ಸಾಮ್ ಮಾರ್ಚ್ 18ರಿಂದ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈಗ ಆಲ್ರೆಡಿ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ಈಗ ಆಲ್ರೆಡಿ ಏನಾಯ್ತಪ್ಪ ಅಂತಂದ್ರೆ ಫಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಮುಗೀತು. ಅರ್ಥ ಆಯ್ತಲ್ಲ, ಅದರ ಕ್ವಶನ್ಸನ್ನು ನೋಡಿದಿರಿ. ನಾನು ಆಲ್ರೆಡಿ ಹಿಂದೆ ಕ್ವಶನ್ಸ್ಗಳನ್ನು ಹೇಳಿದ್ದೆ ನಿಮಗೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ತೆಗೆದು ನೋಡಿರಿ. ಆ ಹೇಳಿದ್ರಲ್ಲಿ ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ಗಳು ಆಲ್ಮೋಸ್ಟ್ ಆಲ್ ಅಲ್ಲಿ ಬಂದಿದ್ದಾವೆ. ಅದೇ ರೀತಿ ಇವತ್ತೇನು ಮಾಡಾಕ್ತಪ್ಪ ಅಂತಂದ್ರೆ ನಾವು ರೇಖಾಚಿತ್ರಗಳು ಅಂದರೆ ರೇ ಡಯಾಗ್ರಾಮ್ಸ್ ಅಂತ ಹೇಳ್ತಾರೆ. ರೇ ಡಯಾಗ್ರಾಮ್ಸ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಸೈನ್ಸ್ನಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ ಚಾಪ್ಟರ್ ಒಳಗಡೆ ಬರ್ತಾವೆ ಅಂತಂದ್ರೆ ನೀವು ಲೈಟ್ ಚಾಪ್ಟರ್ನಲ್ಲಿ ಬರ್ತಾವೆ ನೋಡಿರಿ. SSLC ಅನ್ನೋದು ಭಾಳ ಇಂಪಾರ್ಟೆಂಟ್. ಒಮ್ಮೆ ನೀವು ಪಾಸ್ ಆಗಲೇಬೇಕು ಇದನ್ನು, ಯಾಕಂದ್ರೆ ಈಸಿ ಈ ಸಲ ಭಾಳ ಪಾಸಿಂಗ್ ಮಾರ್ಕ್ಸನ್ನು ಭಾಳ ಈಸಿ ಮಾಡಿದ್ದಾರೆ. ಹಾಗಾಗಿ ಭಾಳ ಒಳ್ಳೆಯ ಚಾನ್ಸ್ ಐತೆ ನಿಮಗೆ ಈಸಿಯಾಗಿ ಪಾಸ್ ಆಗಲಿಕ್ಕೆ. ಅದೇ ರೀತಿ 40 ಮಾರ್ಕ್ಸ್ ತೆಗೋಕ್ಕಂತೂ ಭಾಳ ಈಸಿಯಾಗಿ ಒಂದು ಟಾರ್ಗೆಟ್ 45 ಮಿಷನ್ 45 ಅಥವಾ ಮಿಷನ್ 40 ಅಂತ ಒಂದು ಇದನ್ನು ಬಿಟ್ಟಿದ್ದಾರೆ. ಅದರೊಳಗೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಯಾವ್ಯಾವ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತೇಳಿ ನಿಮಗೆ ಡೈಲಿ ಒಂದೊಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ರಿಲೇಟೆಡ್ ಮೇನ್ ಇಂಪಾರ್ಟೆಂಟ್ ನಮ್ಮದು ವಿಡಿಯೋ ಏನಪ್ಪ ಅಂತಂದ್ರೆ ಮಾಡ್ತಾ ಇರೋದೆಲ್ಲ ಈಗ SSLC ಮಕ್ಕಳಿಗೆ ಸಂಬಂಧಪಟ್ಟಿದ್ದ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಕ್ಲಾಸ್ನಾಗ ಜಾಸ್ತಿ ಮಾತಾಡೋದು ಬೇಡ. ಈಗ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದ್ರೆ ರೇ ಡಯಾಗ್ರಾಮ್ಸನ್ನು ಕಲಿಯೋದು. ಈ ರೇ ಡಯಾಗ್ರಾಮ್ಸ್ ಒಳಗಡೆ 2 ಥರ ಬರ್ತಾವೆ. ಯಾವಪ್ಪ ರೇ ಡಯಾಗ್ರಾಮ್ಸ್ ಅಂದರೆ ಒಂದು ಲೆನ್ಸ್ ಮೇಲೆ ರೇ ಡಯಾಗ್ರಾಮ್ಸ್ ಬರ್ತಾವೆ, ಒಂದು ಮಿರರ್ಗಳ ಮೇಲೆ ರೇ ಡಯಾಗ್ರಾಮ್ಸ್ ಬರ್ತಾವೆ. ಇದು ಇಂಗ್ಲೀಷ್ ಮೀಡಿಯಮ್ಗೆ ಸಂಬಂಧಪಟ್ಟಿದ್ದು. ಕನ್ನಡ ಮೀಡಿಯಂ ಒಳಗಡೆ ಏನಂತ ಕರೀತಾರೆ ಅಂದ್ರೆ ದರ್ಪಣದ ರೇಖಾಚಿತ್ರಗಳು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಮಸೂರದ ರೇಖಾಚಿತ್ರಗಳು ಅಂತ ಕರೀತಾರೆ. ಎರಡು ಸೇಮ್ ಇರ್ತದೆ, ಹಾಕೋದೆಲ್ಲ ಸೇಮ್. ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ಕನ್ನಡ ಮೀಡಿಯಮ್ನಲ್ಲಿ ಕನ್ನಡದೊಳಗೆ ಬರೀಬೇಕು, ಇಂಗ್ಲೀಷ್ ಮೀಡಿಯಂ ಹುಡುಗರು ಇಂಗ್ಲೀಷ್ನಲ್ಲಿ ಬರೀಬೇಕು, ಅಷ್ಟೇ ಫರಕ್ ಇರೋದು. ನೋಡ್ರಿ ಏನಂತ ಕರೀತಾರ ಅಂತಂದ್ರೆ ರೇ ಡಯಾಗ್ರಾಮ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಏನಂತ ಕರೀತಾರ ಅಂತಂದ್ರೆ ರೇಖಾಚಿತ್ರಗಳು ಅಂತ ಕರೀತಾರೆ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಲೆನ್ಸ್ ಬೇಡ, ಮಿರರ್ಗಳ ಬಗ್ಗೆ, ಮಿರರದ್ದು ರೇ ಡಯಾಗ್ರಾಮ್ಸ್ ಅಂತ ಕಲಿಯೋಣ. ಮಿರರ್ ಅಂದ್ರೆ ಏನು ಕನ್ನಡದಾಗ ದರ್ಪಣ ಅಂತ ಕರೀತಾರೆ. ಅದ್ರಾಗ ಯಾವತ್ತಪ್ಪ ಅಂದ್ರೆ ಪೀನ ದರ್ಪಣ ಅಂದ್ರೆ ಕಾನ್ಕೇವ್ ಮಿರರ್. ಈ ಮಿರರ್ ಒಳಗಡೆ ಎದ್ರ ಮೇಲೆ ಡಯಾಗ್ರಾಮ್ಸ್ಗಳನ್ನು ಕೇಳ್ತಾರ ಅಂದ್ರೆ ರೇ ಡಯಾಗ್ರಾಮ್ಸ್ ಅಂದ್ರೆ ರೇಖಾಚಿತ್ರಗಳನ್ನು ಎದ್ರ ಮೇಲೆ ಕೇಳ್ತಾರ ಅಂತಂದ್ರೆ ದರ್ಪಣದ ಮೇಲೆ ಕೇಳ್ತಾರಲ್ಲ, ಮಿರರ್ ಮೇಲೆ ಕೇಳೋದು ಯಾವಪ್ಪ ಅಂತಂದ್ರೆ ಮಿರರ್ ಒಳಗಡೆ ಬರ್ತಕ್ಕಂಥವು ಯಾವ ಅಂದ್ರೆ ಕಾನ್ಕೇವ್ ಮಿರರ್ನಲ್ಲಿ ಬರ್ತಕ್ಕಂಥ ಡಯಾಗ್ರಾಮ್ಸ್ಗಳು ಯಾವ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರೋದು. ಅಂದ್ರೆ ಫಸ್ಟ್ ಒನ್ ಆಕ್ಟ್ ಸಿ ಅಂತ ಹೇಳ್ತಾರೆ, ಅಂದ್ರೆ ಸಿನ ಮೇಲೆ ಅಂತ ಹೇಳ್ತಾರೆ ಕನ್ನಡದೊಳಗಡೆ ಆಕ್ಟ್ ಸಿ. ನೆಕ್ಸ್ಟ್ ಎರಡನೇದು ಏನಪ್ಪ ಅಂತಂದ್ರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಬಿಹೈಂಡ್ ಸಿ. ಫೋರ್ತ್ ಒನ್ ಅಟ್ ಇನ್ಫಿನಿಟಿ. ನೆಕ್ಸ್ಟ್ ಇನ್ನೊಂದು ಐದನೇದು ಯಾವತ್ತಪ್ಪ ಅಂತಂದ್ರೆ ಅಟ್ ಎಫ್ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಐತಿ. ಬಟ್ ನಿಮ್ಮ ಎಕ್ಸಾಮ್ಗೆ ಇರೋ ಮೇನ್ ಇಂಪಾರ್ಟೆಂಟ್ ಯಾವ ಬರ್ತಾವೆ ಅಂತಂದ್ರೆ ಆಲ್ರೆಡಿ ಹೇಳಿದಾರೆ ನಮಗೆ. ಈ ಸ್ಟಾರ್ಟಿಂಗ್ 3ಅನ್ನು ನೀವು ನೋಡಿಕೊಂಡ್ರೆ ಸಾಕು. ಎಕ್ಸಾಮಿಗೆ ನೀವು ಬರ್ತಕ್ಕಂಥವು ಏನಪ್ಪ ಅಂತಂದ್ರೆ ಮಿರರ್ನಲ್ಲಿ ದರ್ಪಣದಲ್ಲಿ ಬರ್ತಕ್ಕಂಥವು ಫಸ್ಟ್ ಒನ್ ಆಕ್ಟ್ ಸಿ ಅಂದ್ರೆ ಸಿನ ಮೇಲೆ ಅಂತ ಹೇಳ್ತಾರೆ. ಎರಡನೇದು ಏನಪ್ಪ ಅಂತಂದ್ರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸಿ ಆ್ಯಂಡ್ ಎಫ್ ಬಿಟ್ವೀನ್ ಅಂತಂದ್ರೆ ಏನಂತಂದ್ರೆ ಸಿ ಮತ್ತು ಎಫ್ನ ನಡುವೆ ಅಂತ ಹೇಳ್ತಾರೆ ಇಂಗ್ಲೀಷ್ ಕನ್ನಡದಲ್ಲಿ. ನೆಕ್ಸ್ಟ್ ಒಂದು ಬಿಹೈಂಡ್ ಸಿ, ಸಿಯಿಂದ ಆಚೆ ಅಂತ ಹೇಳ್ತಾರೆ. ಈಗ ಏನು ಮಾಡೋಣ ಅಂತಂದ್ರೆ ಒಂದೊಂದೇ ಡಯಾಗ್ರಾಮ್ಸನ್ನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾರೆ ಯಾವ ರೀತಿ ಅಂತೇಳಿ ನೀವು ಅದನ್ನು ನೋಡ್ಕೋತಾ ಹೋಗ್ರಿ. ಫಸ್ಟ್ ಒನ್ ಏನಾಯ್ತಪ್ಪ ಅಂತಂದ್ರೆ ಈಗ ನೋಡಿರಿ ಎಕ್ಸಾಮ್ನ ಹೇಳ್ತಾ ಇದ್ದೀನಿ ಇನ್ನೂರಿಗೆ ನಿಮ್ಗೆ ಮಿರರಲ್ಲಿ ಈ 3ಅನ್ನು ನೋಡ್ಕೊಂಡ್ರೆ ಸಾಕು. ದರ್ಪಣದೊಳಗಡೆ ಈ 3 ಚಿತ್ರಗಳನ್ನು ನೀವು ನೋಡ್ಕೊಂಡಿದ್ದ ಕರೆ ಆದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗ್ತಾವೆ ಅಂತ ಹೇಳ್ತೀನಿ. 3 ಮಾರ್ಕ್ಸ್ ಫಿಕ್ಸ್ ಗ್ಯಾರಂಟಿ ಬರ್ತದೆ ಇದ್ರ ಮೇಲೆ. ಮತ್ತು ಇದು ಮಿರರ್ ಸಂಬಂಧಪಟ್ಟಿದ್ದು, ಲೆನ್ಸಿಗೆ ಸಂಬಂಧಪಟ್ಟಿದ್ದನ್ನು ನೆಕ್ಸ್ಟ್ ಹೇಳ್ತಾನಪ್ಪ ಅಂತ. ಸದ್ಯ ನಾವು ಮಿರರ್ ಒಳಗಡೆ ಫಸ್ಟ್ ಒನ್ ಆಕ್ಟ್ ಸಿ ಅಂದ್ರೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದ್ರೆ ಇದನ್ನು ಸೀನ ಮೇಲೆ ಅಂತ ಹೇಳ್ತಾರೆ. ಸೀನ ಮೇಲೆ ವಸ್ತುವನ್ನು ಸೀನ ಮೇಲೆ ಇಟ್ಟಾಗ ಅದರದ್ದು ಪ್ರತಿಬಿಂಬ ಎಲ್ಲಿ ಮೂಡ್ತತಿ ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ಲ, ಅಂದ್ರೆ ಇಮೇಜ್ ಎಲ್ಲಿ ಮೂಡ್ತದೆ ಅನ್ನೋದನ್ನ ಏನಪ್ಪ ಅಂದ್ರೆ ರೇಖಾಚಿತ್ರ ಅಂತ ಹೇಳ್ಬೋದು. ನೋಡಿರಿ ಫಸ್ಟಿಗೆ ನಾವು ಇಲ್ಲೇ ಮಿರರ್ ದರ್ಪಣ ಅಂದಾಗ ನಮಗೆ ದರ್ಪಣವನ್ನು ಬಿಡಿಸ್ಕೊಳಕ್ಕೆ ಬರಬೇಕು. ಫಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಈ ರೀತಿ ನಾವು ದರ್ಪಣವನ್ನು ಬಿಡಿಸ್ಕೋಬೇಕು, ಅಂದ್ರೆ ಮಿರರನ್ನು ಬಿಡಿಸ್ಬೇಕು. ಇದು ಪ್ರಿನ್ಸಿಪಲ್ ಆಕ್ಸೆಸ್ ಅಂತ ಹೇಳ್ತಾರೆ, ಪ್ರಧಾನ ಕಕ್ಷೆ ಅಂತ ಹೇಳ್ಬೋದು ನಾವು. ಇಲ್ಲಿ ಏನು ಮಾಡ್ಬೇಕಂದ್ರೆ ಎಫ್ ಸಿ ಅಂತ ಬರ್ಕೋಬೇಕು. ಅರ್ಥ ಆಯ್ತಲ್ಲ, ಇದು ಫಿಕ್ಸ್. ಎಲ್ಲ ಮಿರರ್ ಒಳಗಡೆ ಯಾವುದಾದ್ರು ಕೇಳಿ ಮೊದಲು ಇಷ್ಟು ಬರ್ಕೊಳಕ್ಕೆ ಬರಬೇಕು. ಈಗೇನು ಮಾಡಬೇಕು, ವಸ್ತು ಎಲ್ಲೈತಿ ಆಬ್ಜೆಕ್ಟ್ ಆಕ್ಟ್ ಸಿ. ಆಬ್ಜೆಕ್ಟ್ ಎಲ್ಲೈತಿ ಅಂದ್ರೆ ಆಕ್ಟ್ ಸಿ ಮೇಲೆ ಐತಿ. ಆಕ್ಟ್ ಸಿ ಮೇಲೆ ಒಂದು ಆಬ್ಜೆಕ್ಟ್ ಐತಿ, ಈಗ ಡಸ್ಟರ್ ಐತೆ ಅಂತ ತಿಳ್ಕೊಳ್ಳಿ. ಈ ಡಸ್ಟರ್ನ ಚಿತ್ರ ಎಲ್ಲಿ ಮೂಡ್ತತಿ, ಪ್ರತಿಬಿಂಬ ಎಲ್ಲಿ ಮೂಡ್ತತಿ ಅಂತ ಕಂಡಿಡಿಯೋದೇ ಏನಪ್ಪ ಅಂತಂದ್ರೆ ರೇ ಡಯಾಗ್ರಾಮ್ಸ್ ಅಂತ ಹೇಳ್ತಾರೆ. ಫಸ್ಟ್ ಒನ್ ಆಕ್ಟ್ ಸಿ ಮೇಲೆ ಒಂದು ಆಬ್ಜೆಕ್ಟ್ ಐತಿ. ಈಗ ಇದ್ರದ್ದೊಂದು ಲೈಟ್ ರೇಸು ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಸ್, ಪ್ರಧಾನ ಕಕ್ಷೆಗೆ ನೇರವಾಗಿ ಚಲಿಸಿದಾಗ ಏನಾಗ್ತದೆ ಅಂದ್ರೆ ಇದು ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಕಟ್ ಆಗ್ತದೆ.
ಒಂದೇ ಪಾಯಿಂಟ್. ಇದು ಫಸ್ಟ್ ಒಂದು ಲೈಟ್ ರೇಸು. ನಿಮಗೆ ಅರ್ಥ ಆಗಲಿಲ್ಲ, ಯಾಕಂದ್ರೆ ಇದು ರೂಲ್ಸ್ ಗೊತ್ತಿರ್ಬೇಕು. ನಿಮಗೆ ರೂಲ್ಸ್ ಗೊತ್ತಿದ್ರೆ ಈಸಿಯಾಗಿ ಅರ್ಥ ಆಗ್ತಾವೆ. ಬಟ್ ಅರ್ಥ ಆಗಲಿಲ್ಲ, ರೂಲ್ಸ್ ಗೊತ್ತಾಗಲಿಲ್ಲ ಅಂತಂದ್ರೆ ಈಸಿಯಾಗಿ ಹೇಳ್ತಾರೆ ನೋಡ್ರಿ. ಇಲ್ಲಿ ಎಟ್ ಸಿ ಇದ್ದಾಗ ಇದ್ರದ್ದು ಇಮೇಜ್ ಎಲ್ಲಿ ಮೂಡ್ಬೇಕಂದ್ರೆ ಎಟ್ ಸಿ ಅದ್ರ ಕೆಳಗಡೆ ಮೂಡ್ದತಿ, ಅಲ್ಲಿ ಬರೋಂಗೆ ಮಾಡಬೇಕು. ರೂಲ್ಸ್ ಏನು ಹೇಳ್ತೈತೆ ಅಂದ್ರೆ ನಿಯಮಗಳು ಬರ್ತಾ ಇದ್ವು. ಇದಕ್ಕೆ ಪ್ರಧಾನ ಕಕ್ಷೆ ಅಂತ ಹೇಳ್ತಾರೆ. ಪ್ರಧಾನ ಕಕ್ಷೆಗೆ ಯಾವುದಾದ್ರೂ ಒಂದು ಲೈಟ್ ರೇಸು ನೇರವಾಗಿ ಹೋದಾಗ ಅದು ಎಫ್ ಮೇಲಿನ ಕಟ್ ಆಗ್ತತಿ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಂದ್ರೆ ವೆನ್ ಅ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಸ್ ವಿಲ್ ಎಮರ್ಜ್ ಟು ದ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತಾರೆ. ಈಗ ಒಂದು ಲೈಟ್ ರೇಸ್ ಸಿಕ್ತು, ಇನ್ನೊಂದು ಲೈಟ್ ರೇಸ್ ಇಮೇಜ್ ಆಗ್ಬೇಕಂದ್ರೆ ಎರಡು ಲೈಟ್ ರೇಸ್ ಅಂದ್ರೆ ಚಿತ್ರ ಮೂಡ್ಬೇಕಂದ್ರೆ ಎರಡು ಲೈಟ್ ರೇಸ್ ಈ ರೀತಿ ಇಂಟರ್ಸೆಕ್ಟ್ ಆಗಿರ್ಬೇಕು. ಎರಡು ಲೈಟ್ ರೇಸ್ ಏನಾಗಿರ್ಬೇಕು ಹೇಳ್ರಿ, ಇಂಟರ್ಸೆಕ್ಟ್ ಆಗಿರ್ಬೇಕು. ನೋಡ್ರಿ ಅದ್ರ ಈಗ ಇನ್ನೊಂದು ಲೈಟ್ ರೇಸ್ ತಗೋರಿ. ಇನ್ನೊಂದು ಲೈಟ್ ರೇಸ್ ಎಲ್ಲಿಂದ ತಗೋಬೋದು ನಾವೀಗ ನೋಡ್ರಿ. ಇನ್ನೊಂದು ರೂಲ್ ಬರ್ತೈತಿ, ನಿಯಮ. ಯಾವುದಾದ್ರೂ ಒಂದು ಲೈಟ್ ರೇಸ್ ಬೆಳಕಿನ ಕಿರಣ ವಕ್ರವಾಗಿ ಇಲ್ಲಿ ಆಪ್ಟಿಕ್ ಸೆಂಟರ್ ಅಂತ ಹೇಳ್ತೀವಿ ನಾವು, ಇಲ್ಲಿ ಮುಟ್ಟದಾಗ ಅರ್ಥ ಆಯ್ತಲ್ಲ, ಸೆಂಟ್ರಲ್ಲಿ ಪಿ ಅಂತ ಕರಿತೀವಿ ನಾವು. ಈ ಪಿ ನ ಪೋಲ್ ಅಂತ ಹೇಳ್ತೀವಿ ನಾವು. ಈ ಪೋಲ್ ಇಲ್ಲಿ ಮುಟ್ಟಿದಾಗ ಏನಾಗ್ತಪ್ಪ ಅಂತಂದ್ರೆ ವಕ್ರವಾಗಿ ಹೋದಾಗ, ಇದು ಹೋಗುವಾಗಲೂ ಕೂಡ ಏನಾಗ್ತಪ್ಪ ಅಂತಂದ್ರೆ ಹಿಂಗ ವಕ್ರವಾಗಿ ನಾವು ಹೋಗ್ತೈತಿ. ನೋಡ್ರಿ ಎಲ್ಲಿ ಮೀಟ್ ಆಗ್ತಂದ್ರೆ ಈಗ ಇಲ್ಲಿ ಬರ್ತದೆ, ಸರಿನಾ? ಇದ ಏನಂದ್ರೆ ಚಿತ್ರ. ಎದ್ರ ಚಿತ್ರ ಅಂತಂದ್ರೆ ಇದು ಎಟ್ ಸಿನ ಡಯಾಗ್ರಾಮ್. ಇಷ್ಟು ಬಿಡಿಸಿದ್ರೆ ನಿಮ್ಗೆ 1 ಮಾರ್ಕ್ಸ್, 3 ಮಾರ್ಕ್ಸಿಗೆ ಕೇಳ್ತಾರೆ. ಇವನ್ನ ಇಷ್ಟು ಬರೀಬೇಕು. ಇದ್ರ ಕೆಳಗಡೆ ಇಮೇಜ್ ಅಂತ ಬರೀಬೇಕು. ಚಿತ್ರ ಅಂತ ಹೇಳ್ತೇವೆ ನಾವು. ಇಮೇಜ್ ಪ್ರತಿಬಿಂಬ ಎಲ್ಲಿ ಮೂಡ್ತೈತಿ, ಸ್ಥಾನ, ಇದರದ್ದು ಪೊಸಿಷನ್, ಸ್ಥಾನ ಅಂತ ಹೇಳ್ತೇವೆ. ಪೊಸಿಷನ್ ಎಲ್ಲಿ ನೋಡ್ರಿ, ಇಮೇಜ್ ಎಲ್ಲಿ ಮೂಡಿತಪ್ಪ ಅಂತಂದ್ರೆ ಎಟ್ ಸಿ. ವಸ್ತು ಸಿ ಮೇಲೆ ಇಟ್ಟಾಗ ಅದ್ರ ಚಿತ್ರ ಕೂಡ ಸಿ ಮೇಲೆನ ಮೂಡ್ತೈತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಸೈಜ್. ಸೈಜ್ ಅಂದ್ರೆ ಗಾತ್ರ ಅಂತ ಹೇಳ್ತೀವಿ. ಗಾತ್ರ ಚಿಕ್ಕದು. ಇದು ಪ್ರಧಾನ ಕಕ್ಷೆಯಿಂದ ಡಿಸ್ಟೆನ್ಸ್ ಎಷ್ಟೈತಿ ನೋಡ್ಬೇಕು. ಅದ್ರ ಪ್ರಕಾರ ನೀವು ಏನು ಮಾಡಬೇಕು ಅಂದ್ರೆ ಸೈಜ್ ಅನ್ನ ಕಂಡಿಬೇಕು, ಸ್ಮಾಲ್ ಸೈಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ನೇಚರ್. ನೇಚರ್ ಅಂದ್ರೆ ಸ್ವಭಾವ. ಈ ಚಿತ್ರ ಯಾವ ರೀತಿ ಐತಿ, ಇದಕ್ಕೇನಂತಾರ ಅಂತಂದ್ರೆ ಕನ್ನಡದಾಗ ಇಲ್ಲೇ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಕನ್ನಡದಾಗ ಇಂಗ್ಲೀಷ್ನ ಕರೀತಾರೆ. ಅಂದ್ರೆ ಸತ್ಯ ಮತ್ತು ಕೆಳಗೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಂದ್ರೆ ಇಲ್ಲೇನಪ್ಪಾ ಅಂತಂದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಬರೀಬೇಕು. ಇಷ್ಟ ಎಲ್ಲ ಡಯಾಗ್ರಾಮ್ ಇದು ಸೇಮ್ ಇದೆ, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇಷ್ಟು ನೋಡ್ಕೋಬೇಕು. ಇದು ಫಸ್ಟ್ ಡಯಾಗ್ರಾಮ್. ಮಿರರ್ ಒಳಗಡೆ ಬರ್ತಕ್ಕಂಥ 3 ಚಿತ್ರ ಭಾಳ ಇಂಪಾರ್ಟೆಂಟ್. ಅದ್ರಾಗ ಈಗ ಒಂದೇದು ನಾನು ನಿಮ್ಗೆ ಹೇಳಿದೆ. ಎರಡನೇಗೆ ಬರೋದು ಯಾವುದಪ್ಪ ಅಂತಂದ್ರೆ ಬರ್ಕೋರಿ. ಗೊತ್ತಿಲ್ಲ ಅಂದ್ರೆ ಕೇಳಿ ಇನ್ನೊಮ್ಮೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ರಿ ನಮ್ಗೆ. ಈಸಿಯಾಗಿ ಇನ್ನೂ ಮತ್ತೆ ಹೇಳ್ಕೊಡ್ತೇನೆ. ಎಕ್ಸಾಮ್ ಭಾಳ ಸಮೀಪ ಅದಾವು, ಸರಿಯಾಗಿ ಓದ್ತಾ ಹೋಗ್ರಿ. ಸೊ ನೆಕ್ಸ್ಟ್ ಒನ್ ನಮ್ಮ ಚಾನಲ್ನ ಫಾಲೋ ಮಾಡಿರಿ. ನೀವು ಏನು ಇಂಪಾರ್ಟೆಂಟ್ ಎಲ್ಲ ಹೇಳ್ತಾ ಇರ್ತಾರೆ ನಾನು. ಸೊ ನೆಕ್ಸ್ಟ್ ಒನ್ ಎರಡನೇ ಡಯಾಗ್ರಾಮ್ ಬರೋಣ. ಈಗ ನಾವು ಸೆಕೆಂಡ್ ಒನ್ ದರ್ಪಣದ ಒಳಗಡೆ ಎರಡನೇ ಡಯಾಗ್ರಾಮ್ ಯಾವುದಪ್ಪ ಅಂತಂದ್ರೆ ಸೆಕೆಂಡ್ ಒನ್ ಬರೋದು. ನನಗೆ ಇಂಪಾರ್ಟೆಂಟ್ ಇರೋ ಹೇಳ್ತಾ ಇದ್ದಾನೆ ನಿಮಗೆ. ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸಿ ಮತ್ತು ಎಫ್ನ ನಡುವೆ ಕನ್ನಡದಾಗ ಕರೀತಾರೆ. ಒಂದು ವಸ್ತುವನ್ನು ಸಿನ ಮತ್ತು ಎಫ್ನ ನಡುವೆ ಇಟ್ಟಾಗ ಮೊದಲು ಹೇಳಿದೆ ನಾನು ಫಸ್ಟಿಗೆ ಮಿರರ್ ದರ್ಪಣವನ್ನು ಬಿಡಿಸ್ಕೋಬೇಕು. ದರ್ಪಣವನ್ನು ಬಿಡಿಸ್ಕೋಬೇಕು ಈ ರೀತಿ. ನೆಕ್ಸ್ಟ್ ಒನ್ ಸಿ, ಇದು ಎಫ್. ಅರ್ಥ ಆಯ್ತಲ್ಲ? ಸಿ ಮತ್ತು ಎಫ್. ಈಗ ಎಲ್ಲೈತಿ ವಸ್ತು, ಎಲ್ಲೈತಿ ಅಂತ ಹೇಳ್ತಾರ? ಸಿ ಮತ್ತು ಎಫ್ನ ನಡುವೆ ವಸ್ತು ಇದ್ದಾಗ, ಸಿ ಮತ್ತು ಎಫ್ನ ನಡುವೆ ವಸ್ತು ಇದ್ದಾಗ, ಅರ್ಥ ಆಯ್ತಲ್ಲ? ಸಿ ಮತ್ತು ಎಫ್ನ ನಡುವೆ ವಸ್ತು ಇದ್ದಾಗ ಏನಾಗ್ತಪ್ಪ ಅಂತಂದ್ರೆ ನೋಡ್ರಿ, ಸಿ ಅಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಫಸ್ಟ್ ಹೇಳಿ ನಾನು ಫಸ್ಟ್ ರೂಲ್ ಏನು ಮಾಡ್ತಂದ್ರೆ ಪ್ರಿನ್ಸಿಪಲ್ ಆಕ್ಸಸ್ಗೆ ಲೈಟ್ ರೇಸು ಪ್ಯಾರಲಲ್ ಆಗೋದಾಗ ಎಫ್ ಮೇಲೆ ಕಟ್ ಆಗ್ತೈತಿ. ಇದು ಒಂದೇ ರೂಲ್. ಇನ್ನೊಂದು ರೂಲ್ ನಾನು ಹೇಳಿ ನಿಮ್ಗೆ. ಎರಡಕ್ಕೆ ಏನು ಮಾಡಿಪ್ಪ ಅಂತಂದ್ರೆ ಇಲ್ಲಿ ಲೈಟ್ ರೇಸನ್ನು ಒಂದು ವಕ್ರವಾಗಿ ತೊಗೊಂಬಂದಾಗ ಇದು ವಾಪಸ್ ಹೋಗುವಾಗ ಕೂಡ ಅದೇ ಆ್ಯಂಗಲ್ ಒಳಗೆ ವಕ್ರವಾಗಿ ಹೋಗ್ತೈತಿ. ಸರಿ ನೋಡಿ, ಇಲ್ಲಿ ಮೂಡ್ತು. ನೀವು ಇದನ್ನು ಬಹ್ಯಾಟ್ ಮಾಡಿ ಗೊತ್ತಾಗಿಲ್ಲ ಅಂತಂದ್ರೆ ಏನಾದ್ರು ಬಹ್ಯಾಟ್ ಮಾಡಬೇಕಪ್ಪ ಅಂತಂದ್ರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಂತ ಬಂದಾಗ ಸಿನ ಹಿಂದ್ಗಡೆ ಪ್ರತಿಬಿಂಬ ಚಿತ್ರ ಮೂಡ್ತತಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಂಗ್ಲೀಷ್ ಒಳಗಡೆ ಏನಪ್ಪ ಅಂದ್ರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಬಂದಾಗ ಬಿಹ್ಯಾಂಡ್ ಸಿ, ಸಿನ ಹಿಂದ್ಗಡೆ ಚಿತ್ರ ಮೂಡ್ತತಿ. ಆ ರೀತಿ ತೊಗೊಂಡು ಬರಬೇಕು. ಅಟ್ ಸಿ, ಸಿನ ಮೇಲೆ ಇಟ್ಟಾಗ ಅದ್ರ ಚಿತ್ರ ಸಿಯ ಕೆಳಗಡೆನೇ ಇರ್ತೈತಿ. ಇದ ಏನಪ್ಪ ಅಂದ್ರೆ ನೆನ್ಪಿಟ್ಕೊಳ್ಬೇಕು. ಟ್ರಿಕ್ಸ್ ಇದು. ಅರ್ಥ ಆಯ್ತಲ್ಲ? ಈಸಿಯಾಗಿ ರೂಲ್ಸ್ ಪ್ರಕಾರ ಹೋದ್ರೆ ರೂಲ್ಸ್ ಗೊತ್ತಿದ್ರೆ ಅರ್ಥ ಆಗ್ತದೆ. ನಾನು ಹೇಳ್ತಾ ಇರೋದೀಗ ಎವರೇಜ್ ಅಂದರೆ 40+ ನಮ್ಮಂಥ ಸ್ಟೂಡೆಂಟ್ಸ್ ಇದ್ರು, ಒಂದಿಷ್ಟು ಜನ ಇರ್ತಾರೆ ಅಂಥವ್ರಿಗೆ ಇದು ಈಸಿಯಾಗಿ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ ಸರ್? ಇಷ್ಟು ಇದು ಡಯಾಗ್ರಾಮ್. ಈಗ ಇದ್ರ ಇಮೇಜ್ ಬರೀಬೇಕಲ್ಲ, ನೀವೇ ನೋಡ್ಕೊಳ್ಳಿ ಇಮೇಜ್ಗಳನ್ನು. ಇಮೇಜ್ ಇದ್ರ ಚಿತ್ರ ಅಂತ ಹಾಕಬೇಕು. ಚಿತ್ರ ಅಂತ ಹಾಕಿ ಪೊಸಿಷನ್ ಎಲ್ಲೈತಿ, ಪೊಸಿಷನ್ ಎಲ್ಲಿ ಮೂಡ್ತು ಚಿತ್ರದ ಬಿಹ್ಯಾಂಡ್ ಸಿ, ಸಿನ ಹಿಂದ್ಗಡೆ, ಸಿಯ ಹಿಂದೆ ಅಂತ ಹೇಳ್ತೀವಿ ನಾವು. ಸೊ ನೆಕ್ಸ್ಟ್ ಒನ್ ಸೈಜ್. ಸ್ವಲ್ಪ ಎಲಾರ್ಜ್. ಇದಕ್ಕೆ ಪ್ರಿನ್ಸಿಪಲ್ ಪ್ರಧಾನ ಕಕ್ಷೆಯಿಂದ ದೂರ ಐತಲ್ಲ, ಸ್ವಲ್ಪ ಲಾರ್ಜರ್ ಸೈಜ್ ಅಂತ ಬರೀ, ದೊಡ್ಡದು ಅಂತ ಹೇಳಿ.
ನೆಕ್ಸ್ಟ್ ನೇಚರ್. ಸ್ವಭಾವ ಹೆಂಗೆ ಕಂಡಿದೆ ಅಂತಂದ್ರೆ ಪ್ರಧಾನ ಕಕ್ಷೆಯ ಕೆಳಗಡೆ ಚಿತ್ರ ಮೂಡಿದಾಗ, ಪ್ರಿನ್ಸಿಪಲ್ ಆಕ್ಸಸ್ನ ಕೆಳಗಡೆ ಮೂಡಿದಾಗ ಏನಪ್ಪ ಅಂತಂದ್ರೆ ಅದನ್ನು ನಾವು ನೇಚರಿಗೆ ಬರೀಬಹುದು ರಿಯಲ್ ಆ್ಯಂಡ್ ಇನ್ವೋಲ್ಟೆಡ್ ಅಂತ ಬರೀಬಹುದು. ಪ್ರಿನ್ಸಿಪಲ್ ಆಕ್ಸಸ್ನ ಮೇಲ್ಗಡೆ ಚಿತ್ರ ಮೂಡಿತಪ್ಪ ಅಂದ್ರೆ ಇಲ್ಲಿ ಮೂಡಿದ್ರೆ ಇದನ್ನು ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇದು ಸತ್ಯ ಮತ್ತು ತಲೆ ಕೆಳಗೆ, ಇದು ಮಿಥ್ಯ ಮತ್ತು ನೇರ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕನ್ನಡದಾಗ ಮೇಲ್ಗಡೆ ಮೂಡಿದ್ರೆ ಕೆಳಗಡೆ ಮೂಡಿದ್ರೆ ಇದು ಎರಡನೇ ಚಿತ್ರ. ಇದು ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್. ಇವು ಬರೋದು ಮೂರು ನೋಡ್ಕೋಬೇಕು, 5-6 ಡಯಾಗ್ರಾಮ್ಸು. ಬಟ್ ಈ ಮೂರನ್ನು ನೋಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತೇಳಿ ನಮಗೆ ಬೋರ್ಡಿಂದ ಡೈರೆಕ್ಟ್ನಿಂದ ಹೇಳಿದಾರ. ಹಾಗಾಗಿ ನಿಮಗೆ ಹಂತವಾಗಿ 2 ತಿಳಿಸಿದೆ. ಥರ್ಡ್ ಒಂದು ಇನ್ನೊಂದು ಯಾವುದು, ಈಗ ದರ್ಪಣದೊಳಗಡೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಮಿರರ್ ಒಳಗಡೆ ಬರ್ತಕ್ಕಂಥ ಥರ್ಡ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಯಾವುದಪ್ಪ ಅಂತಂದ್ರೆ ಬಿಹೈಂಡ್ ಸಿ ಅಂತ ಹೇಳ್ತಾರೆ. ಬಿಹೈಂಡ್ ಸಿ ಅಂತಂದ್ರೆ ಕನ್ನಡದಾಗ ಸಿ ಇಂದ ಆಚೆ ಅಂತ ಕರೀತಾರೆ. ಸಿ ಇಂದ ಆಚೆ ಅಂತ ಹೇಳ್ತೀವಿ ನಾವು. ಸಿ ಇಂದ ಆಚೆ ಅಂತಂದ್ರೆ ಮೊದಲು ದರ್ಪಣ ಚಿತ್ರ ಬಿಡಿಸ್ಬೇಕು. ಹಿಂಗೆ ಮೊದಲು ಎಲ್ಲ ಕಾಮನ್, ಎಲ್ಲದಕ್ಕೂ ಎಫ್ ಬರಿಬೇಕು, ಸಿ ಬರಿಬೇಕು. ನೋಡ್ರಿ ಏನು ಹೇಳಿರೋರು, ಸಿ ಇಂದ ಆಚೆ. ಬಿಹೈಂಡ್ ಸಿ ಅಂದ್ರೆ ಸಿನ ಹಿಂದ್ಗಡೆ ವಸ್ತುವನ್ನು ಇಟ್ಟಾಗ ಇದರದ್ದು ಪ್ರತಿಬಿಂಬ ಎಲ್ಲಿ ಮೂಡ್ತತಿ, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತತಿ. ಮೇಲೆ ಕಟ್ ಆಯಿತು. ಇನ್ನೊಂದು ಲೈಟ್ ರೇಸನ್ನು ನೀವು ಏನು ಮಾಡಬೇಕಾ, ಇಲ್ಲಿಗೆ ಇಲ್ಲಿ ಅಬ್ಲಿಕ್ವಿಲ್ಲಿ ತೊಗೊಂಡೋಗ್ರಿ, ಮತ್ತೆ ಇನ್ನೂ ಕೂಡ ವಾಪಸ್ ಹೋಗುವಾಗಿದ್ದ ಅದೇ ರೀತಿ ಅಬ್ಲಿಕ್ವಿಲಿನ ಹೋಗ್ತದೆ. ಅರ್ಥ ಆಯ್ತಲ್ಲ? ಈಗೇನಾಗ್ತಾ ಅಂತಂದ್ರೆ ಇದು ಇಲ್ಲಿ ನೋಡಿ, ಇಲ್ಲಿ ಬಂತು ಅಂದ್ರೆ ಸಿ ಮತ್ತು ಎಫ್ನ ನೋಡ್ಬೇಕು. ನೋಡಿ ಇದು ಎಫ್ ನೋಡ್ಬೇಕಲ್ಲ, ಸ್ವಲ್ಪ ಸಿನ ಈ ಕಡೆ ಬರೀರಿ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಬ್ಯಾಟ್ ಮಾಡೋಕ್ಕಿಂತ ರೂಲ್ಸ್ ಗೊತ್ತಿದ್ರೆ ಬರ್ತಾವೆ, ಒಂದಷ್ಟು ರೂಲ್ಸ್ ಗೊತ್ತಾಗಲ್ಲ. ಇಲ್ಲಿ ಏನು ಮಾಡ್ಬೇಕಂದ್ರೆ ಬಿಹೈಂಡ್ ಸಿ ಬಂದಾಗ ನಾವು ಬಿಹೈಂಡ್ ಸಿ ಇಂದ ಆಚೆ ವಸ್ತುವನ್ನು ಇಟ್ಟಾಗ ಸಿ ಮತ್ತು ಎಫ್ನ ನಡುವೆ ಇಮೇಜ್ ಮೂಡ್ತತಿ, ಪ್ರತಿಬಿಂಬ ಮೂಡ್ತತಿ. ಆಗಲೇ 1ನೇ ಕೇಳಿದಲ್ಲ, ಇದ್ರ ಹಿಂದ್ಗಡೆ ಇಲ್ಲೇ ವಸ್ತುವನ್ನು ಇಟ್ಟಾಗ ಸಿಯಿಂದ ಹಿಂದ್ಗಡೆ ಮೂಡ್ತತಿ, ಸಿನ ಹಿಂದ್ಗಡೆ ವಸ್ತುವನ್ನು ಇಟ್ಟಾಗ ಈ ಎರಡು ನಡುವೆ ಮೂಡ್ತತಿ. ಅಪೋಸಿಟ್ ಅದು ಇದು ವೈಸ್ ವರ್ಸ, ಅಪೋಸಿಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ ಸರ್? ಇಷ್ಟು ನೆನ್ಪಿಟ್ಕೋಬೇಕು. ನೋಡಿ ಇನ್ನೇ ಬೆಳೆದ ನಿಮಗಿಲ್ಲೇ ಒಂದು ವಸ್ತುವನ್ನು ಸಿನ ಹಿಂದ್ಗಡೆ ಇಟ್ಟಾಗ ಈ ರೀತಿ ಒಂದು ಲೈಟ್ ರೇಸ್ ನೇರವಾಗಿ ಹೋದಾಗ ಎಫ್ ಮೇಲೆ ಕಟ್ ಆಯಿತು, ಇನ್ನೊಂದನ್ನು ವಕ್ರವಾಗಿ ಪೋಲಿಗೆ ಕಟ್ಟಾಗಿ ವಾಪಸ್ ಮತ್ತು ಇದೇ ರೀತಿ ಬಂತು. 2 ಲೈಟ್ ರೇಸ್ ಇಲ್ಲಿ ಕೂಡಿದ್ವು. ಸಿ ಇಂದ ಹಿಂದ್ಗಡೆ ವಸ್ತುವನ್ನು ಇಟ್ಟಾಗ ಆ ವಸ್ತುವಿನ ಚಿತ್ರ ಎಲ್ಲಿ ಮೂಡ್ದಪ್ಪ ಅಂದ್ರೆ ಸಿ ಮತ್ತು ಎಫ್ನ ನಡುವೆ ಮೂಡ್ತತಿ. ಇದನ್ನ ಇಮೇಜ್ ಅಂತ ಹೇಳ್ತೇವೆ ನಾವು. ಇಮೇಜ್ ಅಥವಾ ಚಿತ್ರ ಅಥವಾ ಪ್ರತಿಬಿಂಬ ಅಂತ ಹಾಕ್ರಿ. ಎಲ್ಲಿ ಮೂಡುತ್ತಪ್ಪ, ಪೊಸಿಷನ್, ಸ್ಥಾನ ಎಲ್ಲಿ ಐತಿದ್ರದ್ದು ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಂತ ಹೇಳಬೇಕು. ನೆಕ್ಸ್ಟ್ ಒಂದು ಏನಪ್ಪ ಅಂದ್ರೆ ಸೈಜ್, ಸ್ಮಾಲ್ ಸೈಜ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೇಚರ್ ಹೇಳಿ ನಾನು. ಈ ಪ್ರಿನ್ಸಿಪಲ್ ಆಕ್ಸಸ್ ಪ್ರಧಾನ ಕಕ್ಷೆಯ ಕೆಳಗಡೆ ಮೂಡಿದ್ರೆ ಇದನ್ನು ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಕನ್ನಡದಾಗ ಏನಂತಾರ ಅಂತಂದ್ರೆ ಇದಕ್ಕೆ ಸತ್ಯ ಮತ್ತು ತಲೆ ಕೆಳಗೆ ಅಂತ ಕರೀತಾರೆ. ಇಷ್ಟು ಮಿರರ್ನ ಚಿತ್ರವನ್ನು ನೀವು ನೋಡ್ಕೋಬೇಕು. ಅರ್ಥ ಆಯ್ತಲ್ಲ ಹೇಳೋದು ನಿಮಗೀಗ? ಇಷ್ಟು ಮಿರರ್ ಅಥವಾ ದರ್ಪಣದೊಳಗಡೆ ಬರ್ತಕ್ಕಂಥ 3 ಇಂಪಾರ್ಟೆಂಟ್ ಡಯಾಗ್ರಾಮ್ಸಿಗೂ 3 ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಕಂಪಲ್ಸರಿ ಅಲ್ಲ, 200% ಪಕ್ಕಾ ಬರ್ತದೆ. ಹೇಳಿದಾರ ಎಕ್ಸಾಮ್ಗೆ ಗ್ಯಾರಂಟಿ ಬರ್ತವೆ, ನೋಡ್ಕೋಬೇಕು ಇವನ್ನ. ಇನ್ನೂ 3 ಅದಾವು. ಅವು ಯಾವಪ್ಪ ಅಂತಂದ್ರೆ ಲೈಟ್ ರೇಸ್ ಒಳಗಡೆ, ಮತ್ತೆ ಯಾವುದಂದ್ರೆ ಲೆನ್ಸ್ ಮೇಲೆ. ಲೆನ್ಸ್ ಅಂತಂದ್ರೆ ನಾವು ಮಸೂರದ ಮೇಲೆ ಅಂತ ಹೇಳ್ತೀವಿ. ಆ ಮಸೂರದ ಡಯಾಗ್ರಾಮ್ಗಳನ್ನು ನಾನು ಏನು ಮಾಡ್ತೇನೆ ಅಂತಂದ್ರೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ ಈಗ ಇವಿಷ್ಟನ್ನು ಬರ್ಕೊಂಡ್ರಿ. ಇದ್ರಾಗ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋನ 1 ಸಲ ಬಿಟ್ಟು 2 ಸಲ ಅಬ್ಸರ್ವ್ ಮಾಡಿರಿ, ನಿಮಗೆ ಈ ಡಯಾಗ್ರಾಮ್ಗಳ ಬಗ್ಗೆ ಕರೆಕ್ಟಾಗಿ ಅರ್ಥ ಆಗ್ತತಿ. ಇನ್ನೂ ತಿಳಿದಿಲ್ಲ ಅಂದರೆ ಕಮೆಂಟನ್ನು ಮಾಡಿರಿ, ಅಲ್ಲ ನನ್ನ ಈ ರೀತಿ ಕಾಂಟ್ಯಾಕ್ಟ್ ಮಾಡ್ಕೊ ಮುಖಾಂತರ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.